ರೀ, ನನ್ನ ತವ್ರ ಮನೆಯಲ್ಲಿ ಅಪ್ಪ ಮಕ್ಕಳಿಗೆ ಆಸ್ತಿ ಭಾಗ ಮಾಡ್ತಾ ಇದಾರಂತೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಅವ್ರ ಆಸ್ತಿ ಪಾಲು ಮಾಡಿದ್ರೆ ನೀನ್ಯಾಕೆ ಹೋಗ್ಬೇಕು? ನಾನು ಆಸ್ತಿಯಲ್ಲಿ ಪಾಲು ಕೇಳಕ್ಕೆ. ನಿನ್ನನ್ನು ಚಿಕ್ಕಂದಿಂದಲೂ ಸಾಕಿ ಬೆಳೆಸಿ ಓದಿಸಿ ಮದುವೆಗೆ ಅಂತ ಸಾಲನ ಸೋಲನ ಮಾಡಿ ಒಡವೆ ವಸ್ತ್ರ ಎಲ್ಲ ಕೊಟ್ಟು ಮದುವೆನೂ ಮಾಡಿಕೊಟ್ಟು ನಾನು ಕೂಡ ನಿನ್ನನ್ನು ಕರ್ಕೊಂಬಂದೆ. ನಾನು ತಾಳಿ ಕಟ್ಟಿದ್ದು ನಿನ್ನ ಆಸ್ತಿಗಲ್ಲ, ನಿನ್ನ ಕುತ್ತಿಗೆಗೆ. ಅಯ್ಯೋ ಕೊಡ್ಲಿ ಬಿಡಿ, ಕಾನೂನೇ ಇಲ್ವಾ ನಮಗೂ ಸಂಪಾಲು ಅಂತ? ಕಾನೂನಿದೆ ಅಂತ ನಿಂತರ ನಮ್ಮ ಅಕ್ಕ ತಂಗಿಯರು ನನ್ನ ಹೆಣ್ಮಕ್ಳು ಆಸ್ತಿಯಲ್ಲಿ ಸಂಪಾಲು ಕೇಳಿದ್ರೆ ನಂಗೆ ಗಂಡು ಮಕ್ಳಿಗೆ ಏನು ಉಳಿತಿತ್ತು? ಏನೋ ಪುಣ್ಯ ಅವರು ಆ ಆಸೆ ಪಡ್ಲಿಲ್ಲ. ಒಂದ್ ವೇಳೆ ಆ ಥರ ಕೇಳಿದಿದ್ರೆ ನಿನಗೇನು ಅನಿಸ್ತಿತ್ತು? ನೀನು ಪಾಲ್ ತಗೊಂಡ್ರು ನಿಮ್ಮ ತವರಿನ ಪರಿಸ್ಥಿತಿ ಕೂಡ ಇದೇ ತರ ಆಗುತ್ತೆ ಅನ್ನೋದನ್ನ ಮರಿಬೇಡ. ಮಾನವೀಯತೆ ಮರೆತು ಕಾನೂನು ಅಂತ ಹೋಗಿ ರಕ್ತ ಸಂಬಂಧ ಅನ್ನೋ ಬಾಂಧವ್ಯನೇ ಮರೆತು ಅದೆಷ್ಟೋ ಕುಟುಂಬಗಳು ಹೊಡೆದು ಛಿದ್ರ ಛಿದ್ರ ಆಗ್ಬಿಟ್ಟಿದ್ದಾವೆ. ಆಸ್ತಿಗೆ ಬೆಲೆ ಬಂದಿದೆ ಅನ್ನೋ ಆಸೆ ಅಲ್ಲ, ದುರಾಸೆಯಿಂದ ಬೆಲೆನೇ ಕಟ್ಟಕ್ಕಾಗದೆ ಇರೋ ತವರು ಮನೆ ಅಷ್ಟ ಕುಂಕುಮನ ದೂರ ಮಾಡಿ ಪವಿತ್ರವಾದ ಸಂಬಂಧಗಳ ಮಧ್ಯೆ ಮುಳ್ಳಿನ ಬೆಲೆ ಹೇಳ್ಕೊಂಡವ್ರೆ. ನಿಜ ರೀ, ಆಸ್ತಿಗಿಂತ ತವ್ರ ಮನೆ ಪ್ರೀತಿ ಸಂಬಂಧ ಪವಿತ್ರವಾದ ಅರ್ಶನ ಕುಂಕುಮನೆ ಹೆಣ್ಣಿಗೆ ಮುಖ್ಯ. Download ShareChat.